ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ವಿಚಾರ ನಿಮ್ಮ ಪ್ರಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಹೇಳೋದಕ್ಕೆ ಹೊರಟಿರೋದೇನಪ್ಪ ಅಂತಂದ್ರೆ, ಕರ್ನಾಟಕದ ಮಹಾನಗರ ಸಿಲಿಕಾನ್ ಸಿಟಿ ಐಟಿ-ಬಿಟಿ ಕಂಪನಿಗಳ ಸರದಾರ, ಕರ್ನಾಟಕದ ವಾಣಿಜ್ಯ ನಗರ ಎಂದೆಲ್ಲ ಕರೆಸಿಕೊಳ್ಳುವ ಊರು ನಮ್ಮ ಬೆಂಗಳೂರು. ನಮ್ಮ ದೇಶದಲ್ಲೇ ಬೆಂಗಳೂರಿನ ಬಗ್ಗೆ ಗೊತ್ತಿಲ್ಲದೆ ಇರುವವರಿಲ್ಲ. ಬಾಯಾರಿಕೆಯ ನೀರಿಗಾಗಿ ಬೆವರು ಸುರಿಸುವ ಈ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿಂದಲೋ ಹಸಿವು ನೀಗಿಸಿಕೊಳ್ಳಲು, ಬದುಕು ಕಟ್ಟಿಕೊಳ್ಳಲು ಬರುವ ಈ ಬೆಂಗಳೂರಿನಲ್ಲಿ ಈ ರೀತಿ ಮಾಡ್ತಾ ಇರೋದು ಸರಿನಾ? ದೇಶ ವಿದೇಶಗಳಿಂದ ಬಂದ ಜನರನ್ನ ಜಾತಿ, ಧರ್ಮ ಇದೆಲ್ಲವನ್ನ ಲೆಕ್ಕಿಸದೆ ಎಲ್ಲರಿಗೂ ಆಶ್ರಯ ನೀಡುವ ನಮ್ಮ ಬೆಂಗಳೂರನ್ನ ಸ್ವಚ್ಛತೆಯಿಂದ ಕಾಪಾಡಬೇಕಾದ ನಮ್ಮ ಜನರೇ ಈ ರೀತಿ ಅಸಹ್ಯ ಮಾಡ್ತಾ ಇದ್ದಾರೆ. ನಾವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀವೋ, ಯಾವ ಜಾಗ ನಮಗೆ ಅನ್ನ ಹಾಕುತ್ತೋ ಆ ಜಾಗಕ್ಕೆ ನಾವು ಋಣಿಯಾಗಿರಬೇಕು. ಆದರೆ ಇವಾಗ ನಮ್ಮ ಜನ ಸ್ವಾರ್ಥಿಗಳಾಗಿ ಶುದ್ಧವಾಗಿ ಹಿಡ್ಕೋಬೇಕಾಗಿರುವ ಜಾಗನ ಹಾಳು ಮಾಡ್ತಾ ಇದ್ದಾರೆ. ಬೆಂಗಳೂರು ಸಿಟಿಯಲ್ಲಿ ಎಷ್ಟೋ ಕಡೆ ಪಬ್ಲಿಕ್ ಟಾಯ್ಲೆಟ್ ಇದ್ರೂ ಕೂಡ ನಮ್ಮ ಜನ ಈ ಗೋಡೆ ಮೇಲೆ, ಪಾರ್ಕ್ನಲ್ಲಿ, ಮೋರಿ ಹತ್ರ, ಗ್ರೌಂಡ್ ಹತ್ರ ಸ್ವಚ್ಛತೆಯಿಂದ ಇರುವ ಎಷ್ಟೋ ಜಾಗಗಳಲ್ಲಿ ಮೂತ್ರ ವಿಸರ್ಜನೆ ಮಾಡುವ ಮೂಲಕ ಸ್ವಚ್ಛತೆನ ಹಾಳು ಮಾಡ್ತಾ ಇದ್ದಾರೆ. ಇದನ್ನ ಪ್ರಶ್ನೆ ಮಾಡಬೇಕಾಗಿರೋರು ಯಾರು? ನಾವು, ನೀವು ಅಷ್ಟೇ ಅಲ್ಲ, ಎಲ್ಲರೂ. ಈ ನಮ್ಮ ಬೆಂಗಳೂರಿನಲ್ಲಿ ಬದುಕಿರುವ ಪ್ರತಿಯೊಬ್ಬ ಮನುಷ್ಯನೂ ಪ್ರಶ್ನೆ ಮಾಡಬೇಕು. ಸ್ವಚ್ಛತೆಯಾಗಿ ಇಟ್ಕೊಳ್ಳೋದು, ಸ್ವಚ್ಛತೆಯನ್ನ ಹಾಳು ಮಾಡ್ತಿರೋರ್ನ ನಿಲ್ಲಿಸಿ ಹಾಳು ಮಾಡಬೇಡ ಅಂತ ಧ್ವನಿ ಎತ್ತೋದು ಕೂಡ ನಮ್ಮೆಲ್ಲರ ಕರ್ತವ್ಯ. ನಾವು ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಅಂತಂದ್ರೆ ನಮ್ಮ ವೃಷಭ ನದಿ ಹೇಗೆ ಕಳ್ಕೊಂಡ್ವೋ ಹಾಗೆ ಇಡೀ ಬೆಂಗಳೂರಿನ ಸ್ವಚ್ಛತೆಯನ್ನ ಕಳ್ಕೊಳ್ತೀವಿ. ಇಡೀ ನಮ್ಮ ಬೆಂಗಳೂರನ್ನೇ ಕಳ್ಕೊಳ್ತೀವಿ. ನಾವು ನಮ್ಮ ಬೆಂಗಳೂರನ್ನ ಕಾಪಾಡಬೇಕು ಅಂತಂದ್ರೆ ಮೊದಲು ಸ್ವಚ್ಛತೆಯನ್ನ ಕಾಪಾಡಬೇಕು. ಇದರ ಬಗ್ಗೆ ಧ್ವನಿ ಕೂಡ ಎತ್ತಲೇಬೇಕು. ನಮ್ಮ ಜೊತೆ ಈ ವಿಚಾರದಲ್ಲಿ ನೀವೆಲ್ಲರೂ ಬದಲಾಗಲೇಬೇಕು. ಕೆಲವೊಂದು ಬದಲಾಗಬೇಕಾದ ವಿಚಾರದ ಧ್ವನಿಯಾಗಿ ನಾವು ನಿಂತಿದ್ದೀವಿ. ಆದರೆ ಆ ಬದಲಾವಣೆಗಾಗಿ ಧ್ವನಿ ಸಾಲದು, ಧ್ವನಿಯ ಮಾಲಿನ್ಯವೇ ಬೇಕು. ಅದಕ್ಕೆ ಖಂಡಿತ ನಿಮ್ಮ ಸಹಕಾರ ಬೇಕೇ ಬೇಕು. ಈ ವಿಚಾರ ನಮ್ಮ ಸರ್ಕಾರಕ್ಕೆ ತಲುಪುವವರೆಗೂ ನಮ್ಮ ವಿಚಾರ ಪ್ರಚಾರ ಆಗಲೇಬೇಕು. ಸರ್ಕಾರ ಇದರ ಬಗ್ಗೆ ಯೋಚನೆ ಮಾಡಿ ಒಳ್ಳೆ ಕ್ರಮ ಕೈಗೊಳ್ಳಬೇಕು. ನಮ್ಮ ವಿಚಾರವನ್ನ ಸರ್ಕಾರಕ್ಕೆ ತಲುಪುವವರೆಗೂ ನೀವು ಪ್ರಚಾರ ಮಾಡ್ತೀರಾ ಅಲ್ವಾ?